ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರು ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ರೇಷನ್ ಸಿಗಲ್ಲ. ಮತ್ತು ಅದರ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ನಿಮಗೆ ಏನಕ್ಕೂ ಉಪಯೋಗ ಇಲ್ಲದೇನೆ ಆಗೋಗುತ್ತೆ. ಅದರಿಂದ ಈ ಒಂದು ಕೆಲಸ ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ರಾಜ್ಯ ಸರ್ಕಾರದಿಂದ ಇದುವರೆಗೂ ಸಾಕಷ್ಟು ವಾರ್ನಿಂಗ್ ಬಂದಿರುವಂಥದ್ದು. ಈಗ ಕೊನೆಯದಾಗಿ ಒಂದು ಅವಕಾಶ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ರೇಷನ್ ಕಾರ್ಡ್ ಕುರಿತು ನಿಮಗೆ ಬಂದಿರುವಂಥ ಹೊಸ ಅಪ್ಡೇಟ್ ಏನು ಮತ್ತು ಇರುವಂತಹ ಕೊನೆಯ ಅವಕಾಶ ಏನು ಅನ್ನುವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯದ ಪಡಿತರ ಚೀಟಿದಾರರು ಈ ಒಂದು ಕೆಲಸ ನೀವು ಮಾಡದಿದ್ದರೆ ಮೇ 1ರಿಂದ ಸಿಗಲ್ಲ ನಿಮಗೆ ರೇಷನ್ ಕಾರ್ಡ್. ರೇಷನ್ನೇ ಸಿಗಲ್ಲ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಆಧಾರ್ ದೃಢೀಕರಣವನ್ನು ಉಚಿತವಾಗಿ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಸರೇನಾ ಅವರು ತಿಳಿಸಿಕೊಟ್ಟಿರುವಂಥದ್ದು. ಪಡಿತರ ಚೀಟಿದಾರರು ಆಧಾರ ದೃಢೀಕರಣವನ್ನು ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಬೆರಳಚ್ಚು ಮೂಲಕ ತಮ್ಮ ಗುರುತು ನೋಂದಣಿ ಅಥವಾ ಮರು ನೋಂದಣಿ ಮಾಡಿಸದೇ ಇರುವ ಎಲ್ಲ ಸದಸ್ಯರು ಏಪ್ರಿಲ್ 30ರ ಒಳಗೆ ಬಯೋಮೆಟ್ರಿಕ್ ಸಂಗ್ರಹಣೆ ಮಾಡಿಕೊಳ್ಳಲು ಅಂತಿಮ ಅವಕಾಶವನ್ನು ನೀಡಲಾಗಿರುವಂಥದ್ದು. ಇದಕ್ಕೆ ಯಾವುದೇ ಹಣ ಕೊಡುವಂಥ ಅವಶ್ಯಕತೆ ಆದರೆ ಇಲ್ಲ. ಈ KYC ಮಾಡಿಕೊಳ್ಳದೇ ಇರುವ ಪಡಿತರ ಚೀಟಿದಾರರಿಗೆ ಮುಂದಿನ ತಿಂಗಳು ಆಹಾರ ಧಾನ್ಯ ವಿತರಣೆಯನ್ನು ಸ್ಥಗಿತಗೊಳಿಸಲಾಗುವುದು ಮತ್ತು ಆಧಾರ ದೃಢೀಕರಣ ಮಾಡದೇ ಇರುವ ಫಲಾನುಭವಿಗಳಿಗೆ ಡಿಸೆಂಬರ್ ಮಾಹೆಯಲ್ಲಿ ಪಡಿತರ ಹಂಚಿಕೆಯನ್ನು ಸ್ಥಗಿತಗೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಿಕೊಟ್ಟಿರುವಂಥದ್ದು. ಯಾವ ರೀತಿಯಾಗಿ ಮಾಡಿಸಬೇಕು ಅಂತ ನೀವು ಕೇಳುವುದಾದರೆ ನಿಮ್ಮ ಸ್ಥಳೀಯ ಪಡಿತರ ಚೀಟಿದಾರ ಅಥವಾ PDS ಪಿಲ್ಲರ್ಗೆ ಭೇಟಿ ನೀಡಿ. ನೋಡಿ ಸ್ನೇಹಿತರೆ, ನಾನು ಈ ಕುರಿತು ಸಾಕಷ್ಟು ವಿಡಿಯೋಸನ್ನು ಮಾಡಿಕೊಟ್ಟಿದ್ದೀನಿ. ಆದರೂ ಇನ್ನೂ ಕೆಲವರು ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಕೆಲವರು ಈ KYCನ ಮಾಡಿಸಿಲ್ಲ. ಫಲಾನುಭವಿಗಳು ನಾವು ಸಾಕಷ್ಟು ಎಷ್ಟು ರೀತಿ ವಾರ್ನಿಂಗನ್ನು ಕೊಟ್ಟರೂ ಕೂಡ ಮಾಡಿಸಿಲ್ಲ ಅಂತ ಇಲ್ಲಿ ರಾಜ್ಯ ಸರ್ಕಾರದವರು ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ಆಧಾರ ದೃಢೀಕರಣ ಅಂದರೆ ಏನು? ಇಲ್ಲಿ ಈ KYC ಅಷ್ಟೇ. ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರದು ಅಂದರೆ ಒಂದು ಆಧಾರ್ ಕಾರ್ಡ್ಗಳನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಸ್ನೇಹಿತರೆ, ಇದೇ ಇರುವಂಥ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಓಕೆನಾ? ಎಲ್ಲ ರೇಷನ್ ಕಾರ್ಡ್ಗೆ ಈಗ ಏನಾಗಿರ್ತದೆ ಅಂದರೆ ರೇಷನ್ ಕಾರ್ಡಲ್ಲಿ ಮನೆಯಲ್ಲಿ ಯಾರು ಯಜಮಾನರು ಇರ್ತಾರೆ ಅವರದು ಮಾತ್ರ ಲಿಂಕ್ ಮಾಡಿರ್ತಾರೆ, ಬೇರೆಯವ್ರದ್ದು ಲಿಂಕ್ ಮಾಡಿರಲ್ಲ. ಆ ರೀತಿ ಆಗಲ್ಲ. ರೇಷನ್ ಕಾರ್ಡ್ಗಳಿಗೆ ಮನೆಯಲ್ಲಿ 4 ಜನ ಇದ್ದರೆ 4 ಜನರು ಆಧಾರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಸ್ನೇಹಿತರೆ, ಇದು ಕೊನೆಯ ಅವಕಾಶ ಕೊಟ್ಟಿದ್ದಾರೆ, ಲಿಂಕ್ ಮಾಡಿಸಿಕೊಳ್ಳಿ. ನಾನು ಸಾಕಷ್ಟು ವಿಡಿಯೋಸ್ ಆದರೆ ಮಾಡಿಕೊಟ್ಟು ತಿಳಿಸಿದ್ದೇನೆ ಮತ್ತು ಅದನ್ನು ಮಾಡೋಕ್ಕೆ ಹೋಗಲ್ಲ. ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ತಿಳಿದುಕೊಳ್ಳಿ. ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗಲಿ. ಎಲ್ಲರೂ ಒಂದು ರೇಷನ್ ಕಾರ್ಡ್ನ ರದ್ದಾಗದೇ ಇರೋ ರೀತಿ ನೋಡಿಕೊಳ್ಳಿ ಸ್ನೇಹಿತರೆ. ಓಕೆನಾ? ಇದು ಕೊನೆಯ ಅವಕಾಶ. ಮತ್ತೆ ಹೇಳ್ತಿದ್ದೀನಿ ನೋಡಿ, ಕೆಲವರು ಅನ್ನಭಾಗ್ಯ ಯೋಜನೆ ಆಗ ಡಿಸೆಂಬರ್ದು ಎಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಕೆಲವರು ನಮಗೆ ಎಲ್ಲ ಕಂತಿನ ಹಣನೂ ಕೂಡ ಅನ್ನಭಾಗ್ಯ ಯೋಜನೆ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೆ ಅನ್ನಭಾಗ್ಯ ಯೋಜನೆ ಎಲ್ಲ ಕಂತದ್ದು ಕ್ಲಿಯರ್ ಆಗಿದೆಯಾ ಇಲ್ಲ ಅಂತ. ಯಾಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಕಂತಿನ ಹಣ ಕೊಡಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಳೆದ 2 ತಿಂಗಳಿಂದಲೇ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಿಲ್ಲ. ಯಾಕೆಂದರೆ 5 kg ಅಕ್ಕಿ ಬದಲು ಹಣ ಏನು ಕೊಡ್ತಿದ್ರು ಅದನ್ನು ರದ್ದು ಮಾಡಿ ಅದನ್ನು 5 kg ಅಕ್ಕಿನೇ ಕೊಡ್ತಿದ್ದಾರೆ. ಒಟ್ಟಿಗೆ ಒಬ್ಬೊಬ್ಬರಿಗೆ 10 kg ಅಕ್ಕಿನ ಕೊಡ್ತಾ ಇರುವಂಥದ್ದು ಸರ್ಕಾರದವರು. ಅದರಿಂದ ಅನ್ನಭಾಗ್ಯ ಯೋಜನೆ ನಿಮಗೆ ಏನಾದರೂ ಇನ್ನೂ ಪೆಂಡಿಂಗ್ ಹಣ ಇದೆಯಾ ಇಲ್ವಾ ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಂಥ ರೇಷನ್ ಕಾರ್ಡ್ ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.